ಬೆಂಗಳೂರು ನಗರದ ಹಲವು ಭಾಗಗಳಲ್ಲಿ ಇಂದು ಬೀದಿ ಬದಿ ವ್ಯಾಪಾರಿಗಳು ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ನಡೆಸಿದರು. ಫ್ರೀಡಂ ಪಾರ್ಕ್ನಲ್ಲಿ 6 ಸಮಿತಿಗಳ ನೇತೃತ್ವದಲ್ಲಿ ನೂರಾರು ವ್ಯಾಪಾರಿಗಳು ಸೇರಿ ಸರ್ಕಾರದ ತೆರವು ಕಾರ್ಯಾಚರಣೆಯನ್ನು ಖಂಡಿಸಿದರು. ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ ವ್ಯಾಪಾರಿಗಳು ಬಿಬಿಎಂಪಿ ಹಾಗೂ ಜಿಬಿಎ ಕಾರ್ಡ್ ನೀಡಿ ಸಾಲ ಪಡೆಯಲು ಅವಕಾಶ ಮಾಡಿಕೊಟ್ಟು ಈಗ ಅಂಗಡಿಗಳನ್ನು ತೆರವುಗೊಳಿಸಿದರೆ ಆ ಸಾಲವನ್ನು ಯಾರು ತೀರಿಸ್ತಾರೆ ಅಂತ ಪ್ರಶ್ನೆ ಮಾಡಿದರು. 1 ತಿಂಗಳ ಹಿಂದೆ ನೋಟಿಸ್ ನೀಡಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ. ನೋಟಿಸ್ ಬಂದಿದ್ರೂ ಕುಟುಂಬದೊಂದಿಗೆ ಎಲ್ಲಿಗೆ ಹೋಗಬೇಕು ಅಂತ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ನಾವು ಯಾರಿಗೆ ತೊಂದರೆ ಮಾಡಿಲ್ಲ, ಅಧಿಕಾರಿಗಳು ಅಧಿಕಾರದ ದರ್ಪ ತೋರುತ್ತಿದ್ದಾರೆ ಅಂತ ಆರೋಪಿಸಿದ ವ್ಯಾಪಾರಿಗಳು ಜಿಬಿಎ ಹಾಗೂ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಘೋಷಣೆ ಕೂಗಿ ತೆರವು ಕಾರ್ಯಾಚರಣೆಯನ್ನು ತಕ್ಷಣ ನಿಲ್ಲಿಸಿ ಬೀದಿ ವ್ಯಾಪಾರಿಗಳಿಗೆ ನ್ಯಾಯ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ನೋಡ್ಕೊಂಡು ನಮಗೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದನೂ ಲೋನ್ ಫೆಸಿಲಿಟಿ ಕೊಟ್ಟಿದ್ದೀರಾ, ನೀವು ವ್ಯಾಪಾರ ಮಾಡಿ ಬೀದಿ ಬದಿ ಅಂತ ಹೇಳಿ ಸಬ್ಸಿಡರಿ ಲೋನ್ಸ್ ಕೊಟ್ಟಿದ್ದೀರಾ. ನಾವು ಅದನ್ನ ತಗೊಂಡು ಬೀದಿ ಬದಿಯಲ್ಲಿ ಹಾಕೊಂಡು ಮಾಡ್ತಿದ್ದೀರಾ. ಇವತ್ತಿನ ಊಟಕ್ಕೆ ಏನ್ ತಿಂತೀರಾ ನೀವು ಮನೆಯಲ್ಲಿ ಅಂತ ಒಬ್ಬ ಅಧಿಕಾರಿ ಆಗ್ಲಿ, ಒಂದು ಸರ್ಕಾರದವರಾಗ್ಲಿ, ಒಬ್ಬ ಮಿನಿಸ್ಟರ್ ಆಗ್ಲಿ ನನ್ನ ಮನೆ ಬಾಗ್ಲಿ ಬಂದು ಕೇಳಲಿಲ್ಲ. ನನ್ನ ಮನೆ ಬಾಗ್ಲಿ ಬರ್ತಿರೋರು ಯಾರು? ನನಗೆ ಲೋನ್ ಕೊಟ್ಟಿರೋರು, ಸಾಲ ಕೊಟ್ಟಿರೋರು ವ್ಯಾಪಾರ ಮಾಡೋದಿಕ್ಕೆ. ಮತ್ತೆ ಸ್ಕೂಲ್ನವರು, ಕಾಲೇಜಿನವರು ಮಕ್ಕಳು ಇಂದಾಗಿ ನೋಟಿಸ್ ಕಳಿಸ್ತಾ ಇದ್ದಾರೆ.